ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ನವರಾತ್ರಿಯ ಸೆಕೆಂಡ್ ಡೇ, 2ನೇ ದಿನದ ಶುಭಾಶಯಗಳು. ಮೈಸೂರಲ್ಲಂತೂ ಫುಲ್ ದಸರಾ ಜೋರಾಗೆ ನಡೀತಿದೆ. ಶೀತ ಆಗ್ಬಿಟ್ಟಿದೆ, ಮರ ತಲೆ ಎಲ್ಲ ಹಿಡ್ಕೊಂಡಿದೆ. ದಿನ ತಣ್ಣೀರು ಸ್ನಾನ ಮಾಡ್ತಿದ್ದೆ. ನೀವು ಎಂಥದ್ದು ವೆದರ್ ಚೇಂಜ್ ಆಗಿತ್ತು, ತಣ್ಣೀರಿನ ಅಭ್ಯಾಸ ಉಂಟು. ಮಳೆ ಅಂದರೆ ಮಳೆ, ಮೊನ್ನೆಲ್ಲ ಬಿಸಿಲು ಕೊಟ್ಟು ಬಾರಿಸ್ತಾ ಇತ್ತು. ಸೊ ಅದಕ್ಕೆ ಈಗ ಕಾಫಿ ಕುಡಿತಿದ್ದೀನಿ. ತಿಂಡಿ ಮಾಡಬೇಕು, ಟೈಮ್ ಆಗಿದೆ 9 ಗಂಟೆ. 9 ಗಂಟೆ ಆದರೆ ನಮ್ಮ ಮನೇಲಿ ತಿಂಡಿ ತಿನ್ಕೊಂಡೆ. ಹಾಗೆ ಹೌದು, ನಾನು ಮಾಡಿರಲಿಲ್ಲ, ಬೇಡ ಬೇಡ ಅಂತ ಮಾಡಾರು ಕೊಡ್ತಿದ್ದೆ. ಚಿತ್ರಾನ್ನ ಮಾಡೋಣ ಅಂತ ರೈಸ್ ಮಾಡಿರ್ತೀನಿ, ಪೂಜೆ ಒಂದು ಮಾಡಿದೆ, ಅಷ್ಟೇ, ಇನ್ನೇನೂ ಆಗಿಲ್ಲ. ಕಾಫಿ ಬೇಕಾ? ಹಾಂ ಹಾಂ ಬೇಕಾ ಹೇಳು, ಕೊಡ್ತೀನಿ. ಬೇಕಾ? ಹಾಂ ಸರಿ. ಗುಡ್ ಮಾರ್ನಿಂಗ್ ಹೇಳ್ದಾ? ಹೇಳು. ಹೇಳು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನನ್ನ ಮಗ ಮಲಗಾಯ್ತೀನಿ. ಗಂಟೆ 10:20 ಆಗಿಲ್ಲ, 10 6:06ವರೆಗೆ ಎತ್ಕೊಂಡಾನೆ. ನಮಗೂ ನಿದ್ದೆ ಇಲ್ಲ, ಆ ಕಡೆ ಈ ಕಡೆ ಸುತ್ತ ಬರ್ತದಾನೆ. ಹಾಗಾಗಿ ಬೇಗ ಮಲಗ್ದ. ಅವನಿಗೆ ತಿಂಡಿ ತಿನ್ನಿಸಿ, ಚಿತ್ರಾನ್ನ ಮಾಡಿದೆ, ತಿನ್ನಿಸಿ ಸ್ನಾನ ಮಾಡಿ ಅನ್ನಿಸ್ತೆ. ನನಗೀಗ ತಲೆ ನೋವ್ತಿದೆ ಅಂದರೆ ಮಾತ್ರೆ ತೊಗೊಂಡಿದ್ದೀನಿ. ಒಂದು 5 ನಿಮಿಷ ಕಣ್ಣು ಮುಚ್ಚಿ ಎದ್ದು ಅಷ್ಟು ಸಿಡಿತಿದೆ. ಸ್ವಲ್ಪ ಬಟ್ಟೆ ಎಲ್ಲ ಒಣಗಿಸಿ ಆಮೇಲೆ ಮಲಗೋಣ ಅಂತ ಸುಮ್ಮನೆ. ಕೆಲಸ ಎಲ್ಲಿ ನೋಡು ಕಾಣ್ತಾ ಇದ್ದಾವೆ, ಹಾಗಾಗಿ ಮುಗಿಸ್ಕೊಂಡೆ ರೆಸ್ಟ್ ಮಾಡ್ಬಿಡ್ತೀವಿ. ಆ ಪಾರಿವಾಳ ಒಂದಿಷ್ಟು ಗಲೀಜು ಮಾಡಿದ ಬಾತ್ಕನಿ, ಅವ್ನು ಹಿಂಡು ಸಾವು. ಚಲೋ ಬೇಗ ಕೆಲಸ ಮುಗಿಸ್ಕೊಂತಿಲ್ಲ ಅಂದರೆ ಅವನು ಎದ್ದು ಬಿಡ್ತಾನೆ. ಈಗ ಫ್ರೆಂಡ್ಸ್, ಸ್ವಲ್ಪ ಕೆಲಸ ಮುಗಿಸ್ದೆ. ಬಾಲ್ಕನಿ ಎಲ್ಲ ತೊಳೆದು, ಬಟ್ಟೆ ಒಣಗಿಸಿ, ನೆಲ ಒರೆಸಿ, ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಒಂದು 5 ನಿಮಿಷ ಮಲ್ಕೊಳ್ತೀನಪ್ಪ. ಮಾಡಿದ್ರೆ ಇನ್ನೂ ಆಯ್ತು. ಅಡುಗೆ ಮಾಡಬೇಕು, ಪಲ್ಯ ಮಾಡ್ಬೇಕು ಅಂದ್ಕೊಂಡಿದ್ದೆ. ಪಲ್ಯ ಇದೆ ನಿನ್ನೆದು. ನೆಲ ಒರೆಸ್ಬಾರ್ದು ಅಂದ್ಕೊಂಡಿದ್ದೆ. ಎಂತ ಒರೆಸೋದು ಅಂತ ಯಾಕೋ ಮನಸ್ಸಾಗಿ ಹೇಳಿಲ್ಲ. ಮತ್ತೆ ನೆಲ ಒರೆಸ್ಕೊಂಡೆ. ಶೀತ ಆಗಿದೆಪ್ಪ, ಏನೇನು. ಚಲೋ, ನನ್ನ ಮಗ ಮಲಗಿನ ಆಗ ಒಂದು 10 ನಿಮಿಷ ಮಲಗ್ತೀನಿ. ಅವನು ಎದ್ಮೇಲೆ ಅಡುಗೆ ಮಾಡ್ಕೊಳ್ಳೋಕೆ ಸರಿಯಾಗಿದೆ. ರೈಸ್ ಹೆಂಗೋ ಮಾಡಾಗಿದೆ, ಸಾಂಬಾರು ಇದೆ, ಎಲ್ಲ ಇದೆ. ಹರವೆ ಸೊಪ್ಪಿನ ಪಲ್ಯ ಮಾಡಬೇಕು, ಹೆಸರು ಕಾಳು ನೆನೆಸಿಟ್ಟಿದ್ದೀನಿ. ಆದರೆ ಸಂಜೆ ಮಾಡ್ತೀನಿ, ಇಲ್ಲಾಂದರೆ ಈಗಲೇ ಮಾಡ್ತೀನಿ. ಸ್ವಲ್ಪ ಹೊತ್ತು ಬಿಟ್ಟು ಮಲಗುತ್ತೆ. ಓಕೆ ಬಾಯ್, ಆಮೇಲೆ ಸಿಗ್ತೀನಿ. ಊಟ ಆಯಿತು ನೋಡಿ. ಇವನು ಎದ್ದ 1:30ಗೆ. ಅವನಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದು. ಇಲ್ಲಪ್ಪ, ತುಂಡು ಮಾಡ್ತಾನೆ ಈಗ. ಒಂದು ಟ್ರೈಗೋಡ್ ತೊಗೊಂಡಿದ್ದಾನೆ, ಮುಗಿತಾನೆ. ಹಂಗಲ್ಲ ಮಗನ, ಉಲ್ಟಾ ನನ್ನ ಬ್ಯಾಗೆಲ್ಲ ಕಿತ್ತಾಕಿ ಹಿಂಗಿದೆ. ಏನಾರು ಒಂದು ಮಾಡ್ತಾ ಇರ್ತಾನೆ ದಿನಕ್ಕೂ ನನ್ನ ಕೆಲಸ. ಮೊನ್ನೆ ಮೇಕಪ್ ಕಿಟ್ ತಗೊಂಡಿದ್ದೆ. ಏನು ಮಾಡ್ತಿದ್ದೀಯಾ? ನೋಡಿ ಫ್ರೆಂಡ್ಸ್, ಬ್ಯಾಗಲ್ಲಿ ಇರೋದೆಲ್ಲ ಕಿತ್ತಾಕ್ತಾನೆ, ಹೊಡೆದ ತಿಂತಾನೆ, ಮತ್ತೆ ಮರ್ಯಾದೆ ಬಿಡ್ಕೊಂಡು ನನ್ನ ಹತ್ರನೇ ಬರ್ತಾನೆ. ನಿನ್ನ ತಲೆ ಮನ್ನಾಯಿಟ್ಟು, ಬರೀ ಮನ್ನಾಯಿಟ್ಟು ಒಂದೇ ಗೊತ್ತಿರೋದು. ಎಷ್ಟೊತ್ತು ಗುಡ್ ನೈಟಲ್ಲಿ ಎಲ್ಲರೂ ಮಲ್ಸೋದೇ ಕೆಲಸನ ನಿಂಗೆ? ಹಾಂ, ಎಂತ ಮನ್ನಾಯಿಟ್ಟು? ಊಟ ಆಯ್ತಾ ಕೇಳು ಎಲ್ಲರಿಗೂ. ಊಟ ಆಯ್ತಾ ಕೇಳು. ಬೇಡ, ನೀವು ಮಾಡಲ್ಲ, ಎಲ್ಲರೂ ಮಾಡೋದು ಬೇಡ ಅಂತ ನೀನು. ಈವ್ನಿಂಗ್ ವಾಕ್ ಮಾಡೋದಂದ್ರೆ ಇವನು ಹಿಂದ್ಗಡೆ, ನಾನು ಬೇರೆ ಸುತ್ತ ಬರೋದು. ಫ್ರೆಂಡ್ಸ್, ನನ್ನ ಮಗ ಮಲ್ಕೊಂಡ. ಆ್ಯಕ್ಚುಲಿ ಕೆಳಗಡೆ ಆಟಾಡ್ಸಕ್ಕೆ ಕರ್ಕೋಗಿದ್ದ. ಆಟಾಡಿ ಬಂದು ಇಲ್ಲ, ಸ್ವಲ್ಪ ಆಟಾಡಿ ಊಟ ಮಾಡಿ ನೋಡಿ. ತುಂಬ ಹೊಟ್ಟೆ ಹಸಿದಿದೆ. ಹೊಟ್ಟೆ ಹಸಿದಕ್ಕಿಂತ ಏನಾದರೂ ತಿನ್ಬೇಕು ಅನಿಸ್ತೀನಿ. ಸದ್ಯಕ್ಕೆ ಏನಾದರೂ ಊಟ ಮಾಡ್ತೀನಿ. ಊಟ ರೆಡಿ ಇದೆ. ಓಕೆ, ಊಟ ಮಾಡ್ತೀನಿ. ಫ್ರೆಂಡ್ಸ್, ಊಟ ಆಯಿತು. ಊಟ ಆಗಿ ಕಿಚನೆಲ್ಲ ಕ್ಲೀನ್ ಮಾಡಿ ಒರೆಸಿ ಮತ್ತು ಹಾಸಿಗೆ ಮಗನ ಮಲಸಿ ಈಗ ಬಂದೆ. ಕೆಳಗಡೆ ಗರ್ಭ ನಡೀತಾ ಇದೆ. ಗರ್ಭ ಆಟ ಆಡ್ತಿದ್ದಾರೆ. ಅಂದರೆ ನವರಾತ್ರಿ ಅಲ್ಲ, ನನ್ನ ಮಗ ಮಲಗಿದಾನಿಲ್ಲ ಅಂದರೆ ಹೋಗ್ಬೋದಿತ್ತು ಕೆಳಗಡೆ ನೋಡೋಕ್ಕಾಗಲಿಲ್ಲ. ಮಲಗಿಬಿಟ್ಟು 9 ಗಂಟೆಗೆ
ಅವ್ನು ಬಿಟ್ಟು ಹೋಗೋಕ್ಕೂ ಆಗಲ್ಲ, ಹೆದರಿಕೆ. ನಾನು ಯಾವತ್ತೂ ಎಲ್ಲೂ ಬಿಟ್ಟು ಹೋಗಿಲ್ಲ, ಹಾಗಾಗಿ ಹೆದರಿಕೆ. ಎತ್ಕೊಂಡೆಲ್ಲರೂ ಅಳ್ತಾ ಕೂತ್ಕೊಂಡ್ರೆ ಏನು ಮಾಡೋದು. ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಲೇಟಾಗುತ್ತೆ ಅಂದಿದ್ದಾರೆ, ಹಾಗಾಗಿ ನಾವು ಮಾಡ್ಕೊಳ್ತೀವಿ ಅಷ್ಟೇ. ಫ್ರೆಂಡ್ಸ್, ಒಂದು ಗುಡ್ ನ್ಯೂಸ್ ಇದೆ. ಏನು ಗೊತ್ತಾ, ನಾಳೆ ಹೇಳ್ತೀನಿ, ಇವತ್ತು ಹೇಳ್ಬಿಟ್ರೆ. ಫ್ರೆಂಡ್ಸ್, ಕ್ಯಾ ದೇಖಾ ಉಸ್ಕೋ ದೇಖಾ ಕಿಸ್ಕೋ ದೇಖಾ, ನಡೀತಾ ಇದೆ ಗರ್ಭ. ಪುಣ್ಯ ಅವತ್ತು ಮಳೆ ಬಿಟ್ಟಿದೆ, ನಿನ್ನೆಲ್ಲ ಮಳೆ ಪಾಪ ಹೆಂಗೆ ಮಾಡಿದ್ರು ಗೊತ್ತಿರೋ. ಒಂಥರ ಆಸೆ ಆಗೋದು, ಹೋಗಿ ಡ್ಯಾನ್ಸ್ ಮಾಡೋಣ ಅಂತ. ನಾಚಿಕೆ ಬಿಡೋಂಗಿಲ್ಲ. ಕಾಲು ಹೇಳ್ತಾ ಇರುತ್ತೆ ಹೋಗು ಹೋಗು ಅಂತ, ಮನಸ್ಸು ಹೇಳ್ತಾ ಇರುತ್ತೆ ಹೋಗು ಹೋಗು ಅಂತ. ಒಂದು ಕಡೆಯಿಂದ ನಾಚಿಕೆಯಿಂದ ಅದು ಸ್ಟೆಪ್ ಬೇರೆ ಅಲ್ಲಿ ಮಾಡಿದ್ರೆ ಬರುತ್ತೆ, ಈಸಿ ಇದೆ, ಆದರೂ ಒಂಥರ ನಾಚಿಕೆ. ಈ ಸರಿ ನನ್ನ ಫ್ರೆಂಡು ಇಲ್ಲ, ಅವಳು ಹೋದ್ಲು, ಇನ್ನು ಯಾರ ಜೊತೆ ಮಾಡೋದು ನಾನು. ಓಕೆ ಫ್ರೆಂಡ್ಸ್, ಮಲ್ಕೊಳ್ತೀನಿ. ಬಾಯ್, ಗುಡ್ ನೈಟ್. ಒಂದು ಮಾತ್ರ ತಿನ್ನಬೇಕು, ಈಗ ನೆನಪಾಯ್ತು ನೋಡಿ, ಸುರು ಅಂತಿದ್ದೀನಿ. ಓಕೆ, ಬಾಯ್, ಬೆಳಿಗ್ಗೆ ಸಿಗ್ತೀನಿ.